ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆನ್ಲೈನ್ ವರ್ಷಿಪ್ಗೆ ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಆಹ್ವಾನಿಸುವಂಥವರಾಗಿದ್ದೇವೆ. ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ತಗ್ಗಿದ ಮನೋಭಾವನೆಯಿಂದಲೂ ಮತ್ತು ಪ್ರಾರ್ಥನೆ ಪೂರ್ವಕವಾಗಿ ದೇವರ ಸನ್ನಿಧಿಯನ್ನು ಸಮೀಪಿಸೋಣ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಕೊಂಡಾಡಿರಿ. ಪರಲೋಕದ ತಂದೆಯಾದ ದೇವನೇ, ಈ ಪರಿಶುದ್ಧ ಆರಾಧನೆಯ ಎಲ್ಲ ಅಂಶಗಳನ್ನು ಪ್ರತಿಷ್ಠೆ ಮಾಡು. ಆರಾಧನೆಯಲ್ಲಿ ಆನ್ಲೈನ್ ಮುಖಾಂತರವಾಗಿ ಪಾಲ್ಗೊಳ್ಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಘನ ಮಾನ ಮಹಿಮೆ ನೀನು ಹೊಂದಿಕೊಳ್ಳುತ್ತಾ ಬರಬೇಕಾಗಿ ತಂದೆ, ಮಗ, ಪವಿತ್ರಾತ್ಮನಾದ ತ್ರಾಯಕ ದೇವರ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 90ನೆಯ ಸಂಗೀತವನ್ನು, 1ನೇ ಮತ್ತು 3ನೇ ಚರಣವನ್ನು ನಾವು ದೇವರನ್ನು ಸ್ತುತಿಸಿಕೊಂಡು ಆಡುವ ಹಾಗೆ ನಾವು ಹಾಡಿಕೊಳ್ಳೋಣ. ಇದಾನೆ ಘನ ವೈದ್ಯನು ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡಬಲ್ಲನು, ಸುಕ್ಷೇಮ ಇಲ್ಲಿ ಕೇಳು. ಹಾಯಿಪಾದ ಸ್ವರವೇ ಅತಿರಮ್ಯ ರಾಘವೇ, ಮೋದು ಮೋದು ಹೆಸರೇ, ಯೇಸು ಪ್ರಿಯ ಯೇಸು. ಕೊಂಡಾಡಿರಿ ಸಮಸ್ತರೇ ಈ ದಿವ್ಯ ಮಿತ್ರನನ್ನು, ಆನಂದ ಪಟ್ಟು ಮಾನವೇ ಆರಾಧಿಸೇಸುವನು. ಹಾಯಿಪಾದ ಸ್ವರವೇ ಅತಿರಮ್ಯ ರಾಘವೇ, ಮೋದು ಮೋದು ಹೆಸರೇ, ಯೇಸು ಪ್ರಿಯ ಯೇಸು. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಪ್ರಸನ್ನತೆಯಲ್ಲಿ ಆನ್ಲೈನ್ನಲ್ಲಿ ಬಂದು ಮನೆಗಳಲ್ಲಿ ಕುಳಿತುಕೊಂಡು ಕರ್ತನನ್ನು ಆರಾಧಿಸುವಂಥ ನಾವೆಲ್ಲರೂ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸ್ತೇವೆ. ರಾಜಾದಿರಾಜನೇ, ಕರ್ತರ ಕರ್ತನೆ, ಒಡೆಯರ ಒಡೆಯನೇ, ಸರ್ವಶಕ್ತನೇ, ನಮ್ಮನ್ನು ಪ್ರೀತಿ ಮಾಡಿ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದಾತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನೇ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ರಾಜನು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಆನ್ಲೈನ್ನಲ್ಲಿ ಕುಳಿತುಕೊಂಡು ಸಭೆಯ ಕುಟುಂಬಗಳಾಗಿ ಮನೆಗಳಲ್ಲಿ ಈ ರೀತಿಯಾಗಿ ನಿನ್ನನ್ನು ಸ್ತುತಿಸುವ ಅವಕಾಶವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ.
ಈ ದಿನ ನಮ್ಮ ಮನೆಗಳಲ್ಲಿಯೇ, ಸ್ವಂತ ಮನೆಗಳಲ್ಲಿಯೇ ಸಭೆಯು ಕುಳಿತುಕೊಂಡು ನಿನ್ನನ್ನು ಆರಾಧಿಸುವ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಸಭೆಯ ಪ್ರತಿಯೊಂದು ಕುಟುಂಬಗಳ ಮನೆಗಳನ್ನು, ಅವರು ವಾಸಿಸುವಂಥ ವಿಶ್ವಾಸಿಗಳು ವಾಸಿಸುವಂಥ ಮನೆಗಳನ್ನು ನಿನ್ನ ಸನ್ನಿಧಿಯಾಗಿ ಮಾರ್ಪಾಟು ಮಾಡಿಕೊಂಡಾತನೇ ನಿನ್ನ ನಾಮಕ್ಕೆ ಸ್ತೋತ್ರ. ಎಲ್ಲಿ ಇಬ್ಬರು ಮೂರೊಟ್ಟಾಗಿ ಸೇರಿ ಬರ್ತಾರೋ ಅಂಥವರ ಮಧ್ಯದಲ್ಲಿ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಾತನು. ಆರಾಧನೆಯ ಮಧ್ಯದಲ್ಲಿ ಇಳಿದು ಬಂದಾತನೇ ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮ ಆರಾಧನೆಯ ಒಡೆಯನು ನೀನು, ನಮ್ಮ ಆರಾಧನೆಯ ನಾಯಕನು ನೀನು. ನೀನೇ ಸ್ತುತಿಗೆ ಪಾತ್ರನು. ನಿನ್ನನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ ಸಾಷ್ಟಾಂಗ ಬೆರಗಿ ನಿನ್ನನ್ನು ಆರಾಧನೆ ಮಾಡುತ್ತೇವೆ. ಎಷ್ಟು ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿದರೂ ಕೂಡ ಕಡಿಮೆಯೇ. ನಮ್ಮ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡುತ್ತೇವೆ. ಇದಿಗೋ ದೇವ, ನಿನ್ನ ಪರಿಶುದ್ಧವಾದಂಥ ಪ್ರಸನ್ನತೆಯ ಎದುರಿನಲ್ಲಿ ನಾವು ಪಾಪಿಗಳು ಎಂಬುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ಪಾಪ ದೋಷಗಳು ನಿನ್ನ ಮುಂದೆ ಬಟ್ಟ ಬಯಲಾಗಿವೆ, ಮುಚ್ಚಿಟ್ಟುಕೊಳ್ಳಲು ಅಸಾಧ್ಯವಾಗಿದೆ. ನಾವು ಪಾಪಿಗಳು, ಅಯೋಗ್ಯರು, ಅಕ್ರಮಗಾರರು, ಅನೀತಿವಂತರು, ನಿನಗೆ ವಿರೋಧವಾಗಿ ನಡೆದುಕೊಂಡವರು, ನಿನ್ನ ರಾಜ್ಯಕ್ಕೆ ವಿರೋಧವಾಗಿ ನಡೆದುಕೊಂಡವರು, ನಿನ್ನ ಚಿತ್ತಕ್ಕೆ ವಿರೋಧವಾಗಿ ನಡೆದುಕೊಂಡವರು, ನಿನ್ನ ಕೋಪವನ್ನು ರೇಗಿಸಿದವರಾಗಿದ್ದೇವೆ. ಆದ್ದರಿಂದ ಈ ಲೋಕದಲ್ಲಿ ನಾವು ಪಾಪಮಯವಾದಂಥ ಜೀವಿತ, ಶಾಪಮಯವಾದಂಥ ಜೀವಿತ, ಉಪದ್ರವಗಳ ಜೀವಿತ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಕ್ಷಮಿಸೆಂದು ಪ್ರಾರ್ಥಿಸುತ್ತೇವೆ. ನೀನು ಪಾಪಗಳನ್ನು ತೊಳೆದು ಶುದ್ಧಿ ಮಾಡಲು ಶಕ್ತನು ನೀನೊಬ್ಬನೇ. ಪಾಪಗಳನ್ನು ಕ್ಷಮಿಸಲು ಯೋಗ್ಯನು, ಸರ್ವಶಕ್ತನು ನೀನೊಬ್ಬನೇ. ಮಾತ್ರವಲ್ಲದ ದೇವ, ಈ ಲೋಕದ ಪ್ರತಿಯೊಂದು ಪಾಪಗಳನ್ನು ಕ್ಷಮಿಸುವ ಮತ್ತು ಸ್ವಸ್ಥ ಮಾಡುವ ಆರೋಗ್ಯದಾಯಕನು ನೀನೊಬ್ಬನೇ. ಆದ್ದರಿಂದ ನಾವು ಈ ದಿನ ನಮ್ಮ ತಪ್ಪು ದೋಷಗಳನ್ನು ನಿನ್ನ ಮುಂದೆ ತರುತ್ತೇವೆ. ನೀನು ನಮ್ಮೆಲ್ಲ ಇಡೀ ಲೋಕದ ಪಾಪಗಳನ್ನು ಕ್ಷಮಿಸಿ, ತಂದೆಯಾದ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನ ರಕ್ತದಿಂದ ನೀರನ್ನು ಚಿಮುಕಿಸುವೆಯೋ ಎಂಬಂತೆ ಚಿಮುಕಿಸಿ ಶುದ್ಧರನ್ನಾಗಿ ಮಾಡಿದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಆ ಸುಂದರವಾದಂಥ ಮಾರ್ಗವನ್ನು, ರಕ್ಷಣೆಯ ಮಾರ್ಗವನ್ನು ತೆರೆದಾತನೇ ನಿನ್ನ ನಾಮಕ್ಕೆ ಸ್ತೋತ್ರ. ಶುದ್ಧ ಹೃದಯವನ್ನು ನಿರ್ಮಿಸು. ಪ್ರಾಮುಖ್ಯವಾಗಿ ಈ ಸಂದರ್ಭದಲ್ಲಿ ಕರೋನಾ ವೈರಸ್ ಇಡೀ ಪ್ರಪಂಚವನ್ನೇ ತಾಂಡವಾಡುತ್ತಾ ಇರುವಾಗ, ಜೀವನವು ಅಲ್ಲಕಲ್ಲೋಲವಾಗುತ್ತಾ ಇರುವಾಗ, ಭಯ ಭೀತಿಗಳಲ್ಲಿ ಇಡೀ ಲೋಕವೇ ತಲ್ಲಣಗೊಂಡು ಜೀವಿಸ್ತಾ ಇರುವಾಗ, ಪರಲೋಕದ ತಂದೆಯಾದ ದೇವರ, ನೀನು ಈ ಲೋಕವನ್ನು ಜಯಿಸಿದಾತನು, ಮರಣವನ್ನು ಜಯಿಸಿದಾತನು. ಕರೋನಾ ವೈರಸ್ಗಳನ್ನು ಯೇಸುವಿನ ನಾಮದಲ್ಲಿ, ಯೇಸುವಿನ ಪರಿಶುದ್ಧವುಳ್ಳ ರಕ್ತದಲ್ಲಿ ಜಯಿಸಿ ಕರೋನಾ ಮುಕ್ತ ಪ್ರಪಂಚವನ್ನಾಗಿ ಮಾಡು. ಹೌದು ದೇವರೇ, ನಾವು ನಿನಗೆ ವಿರೋಧವಾಗಿ ಅವಿಧೇಯರಾಗಿ ನಾವು ಇಷ್ಟೆಲ್ಲ ಉಪದ್ರವಗಳನ್ನು ತಂದುಕೊಂಡಿದ್ದೇವೆ. ನಮ್ಮನ್ನು ಕ್ಷಮಿಸಿ ಆ ಉಪದ್ರವಗಳನ್ನು ಕಡಿಮೆ ಮಾಡೆಂದು ಪ್ರಾರ್ಥಿಸುತ್ತೇವೆ. ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇವೆ. ನೀವು ನನ್ನ ಕಡೆಗೆ ತಿರುಗಿಕೊಂಡ್ರೆ ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಾತನು. ವಾಗ್ದಾನಗಳನ್ನು ಕೊಟ್ಟು ವಾಗ್ದಾನಗಳನ್ನು ನೆರವೇರಿಸುವ ಆತನೇ, ನೀನು ನಮ್ಮ ಕಡೆಗೆ ತಿರುಗಿ ಆರೋಗ್ಯದಾಯಕವನ್ನಾಗಿರು. ಇಡೀ ಪ್ರಪಂಚಕ್ಕೆ ಆರೋಗ್ಯವನ್ನು ನೀಡು. ಪ್ರಾಮುಖ್ಯವಾಗಿ ಕರೋನಾ ವೈರಸ್ನಿಂದ ಕಾಯಿಲೆಗೆ ತುತ್ತಾಗಿ ಬಳಲುವವರಿಗೆ ನೀನು ಸ್ವಸ್ಥತೆಯನ್ನು ನೀಡು. ಯಾರ್ಯಾರು ಆಪ್ತರನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ಬೇಕಾಗ್ತಕ್ಕಂಥ ಆದರಣೆಯನ್ನು, ಶಾಂತಿ, ಸಮಾಧಾನವನ್ನು ನೀಡು. ಕಳೆದ ವಾರದಲ್ಲಿ ರೆವರೆಂಡ್ ಎಚ್.ಎಸ್. ಸಾಮುವೆಲ್ ಐನವರು ಕರೋನಾ ಸಮಸ್ಯೆಯಿಂದ ನಿನ್ನ ರಾಜ್ಯವನ್ನು ಸೇರಿದ್ದಾರೆ. ಮತ್ತು ಈ ದಿನ ಸ್ವಾಮಿ ರೆವರೆಂಡ್ ಗೆರ್ಶಮ್ ಕ್ರಿಸ್ಟಫರ್ ಐನವರ ಕುಟುಂಬದವರಾಗಿರುವಂಥ ಮಿಸಸ್ ಸರಸ್ವತಿ ಗೆರ್ಶಮ್ ಕ್ರಿಸ್ಟಫರ್ ಅಮ್ಮನವರು ಅಕಸ್ಮಾತ್ತಾಗಿ ಈ ದಿನ ನಿನ್ನ ಬೆಳಗ್ಗೆ ಬಂದಿದ್ದಾರೆ. ದೇವ, ಇವರ ಆತ್ಮಕ್ಕೆ ಶಾಂತಿ, ಸಮಾಧಾನವನ್ನು ನೀಡುವಾತನು. ಮಾತ್ರವಲ್ಲ, ಅವರು ಬಿಟ್ಟು ಹೋಗಿರುವಂಥ ಕುಟುಂಬ ಮಕ್ಕಳಿಗೆ ಆದರಣೆಯನ್ನು ನೀಡು, ಸಂತೈಸು, ಸಮಾಧಾನವನ್ನು ನೀಡು. ಈ ರೀತಿಯಾಗಿ
ನಮ್ಮ ಸಭೆಯಲ್ಲಿ ಕೂಡ ಅನೇಕರು ಕುಟುಂಬದವರನ್ನು ಕಳೆದುಕೊಂಡಿದ್ದಾರೆ, ಅನೇಕರು ಮನೆಯಲ್ಲಿರುವಂಥವರನ್ನು ಕಳೆದುಕೊಂಡು ದುಃಖ, ನೋವು, ಅಶಾಂತಿಯಲ್ಲಿ, ಅಸಮಾಧಾನದಲ್ಲಿ ಜೀವಿಸುವಾಗ ಎಲ್ಲರಿಗೂ ಶಾಂತಿ, ಸಮಾಧಾನ, ಆದರಣೆಯನ್ನು, ನೆಮ್ಮದಿಯನ್ನು ಒದಗಿಸಿಕೊಡು, ಧೈರ್ಯವನ್ನು ನೀಡು. ಈ ಪರಿಸ್ಥಿತಿಗಳನ್ನು ಹತೋಟಿಗೆ ತೆಗೆದುಕೊಂಡು ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ಮೊದಲಗಿತ್ತಿಯಾಗಿರುವ ನಿನ್ನ ಸಭೆಯನ್ನು ಯೇಸುವಿನ ನಾಮದಲ್ಲಿ ನಿಲ್ಲಿಸೆಂದು ಮತ್ತು ಸ್ಥಿರಪಡಿಸೆಂದು ಪ್ರಾರ್ಥಿಸುತ್ತೇವೆ. ಮಾನವನನ್ನು ಆಶೀರ್ವದಿಸು. ನಮ್ಮ ಸಭೆಯ ಕುಟುಂಬ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ, ಕುಟುಂಬಗಳನ್ನು ಆಶೀರ್ವದಿಸಿ, ಕುಟುಂಬಗಳ ಮೇಲಿನ ಶಾಪ ಪಾಪಗಳನ್ನು ತೆಗೆದುಹಾಕಿ ನೀನು ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು ನಮ್ಮ ಸಭೆಯಲ್ಲಿಯೂ ಕೂಡ ನೆಲೆಗೊಳಿಸು. ಸಭೆಯು ಸ್ವಾಮಿ ಈ ಲಾಕ್ಡೌನ್ಗಳಲ್ಲಿ ನಿನ್ನನ್ನು ಧ್ಯಾನ ಮಾಡುವಂತೆ ಮಾಡು, ನಿನ್ನನ್ನು ಕಂಡುಕೊಳ್ಳುವಂತೆ ಮಾಡು, ನಿನ್ನ ಸಮೀಪದಲ್ಲಿ ಜೀವಿಸುವಂತೆ ಮಾಡು. ಪರಲೋಕದ ತಂದೆಯಾದ ದೇವರೇ, ನೀನೇ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಬಡತನ, ಚಿಂತೆ, ಕಾಯಿಲೆ, ಬೇಸರಿಕೆಗಳನ್ನು ತೆಗೆದುಹಾಕು. ಹಿರಿಯರಿಗೆ ಧೈರ್ಯ, ಮಕ್ಕಳಿಗೂ ಕೂಡ ಬಲವನ್ನು ಒದಗಿಸಿಕೊಟ್ಟು ಅಂತೂ ಒಟ್ಟಿನಲ್ಲಿ ಚಿಕ್ಕ ಮಕ್ಕಳನ್ನು, ಯವನಸ್ಥರನ್ನು, ಹಿರಿಯರನ್ನು ಕೂಡ ನೀನು ಆಶೀರ್ವದಿಸಿ ನಮ್ಮ ಸಭೆಯ ಕುಟುಂಬ ಮಕ್ಕಳನ್ನು ಕಾಪಾಡೆಂದು 2 ಜಿಲ್ಲೆಗಳನ್ನು, ಈ ಬೆಳಗಾವಿ ಜಿಲ್ಲೆಯನ್ನು ಮತ್ತು ಗೋಕಾಕ್ ಜಿಲ್ಲೆಯ ಎಲ್ಲ ಸಭಾಪಾಲಕರು, ಅವರ ಕುಟುಂಬ ಮಕ್ಕಳು, ಸಭೆಗಳು, ಎಲ್ಲ ಹಳ್ಳಿಗಳಲ್ಲಿರುವಂಥ ದೇವಾಲಯಗಳನ್ನು, ಪ್ರಾಪರ್ಟಿಗಳನ್ನು ನೀನೇ ಕರುಣಿಸಿ ಕಾಪಾಡಿ ಯೇಸುವಿನ ನಾಮದಲ್ಲಿ ಸಭೆಗಳ ಮೂಲಕ ಘನ, ಮಾನ, ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ. ಮಾತ್ರವಲ್ಲದೆ ಸ್ವಾಮಿ, ರೆವರೆಂಡ್ ಮಾರ್ಟಿನ್ ಅಭಿಷೇಕಯ್ಯನವರ ತಂದೆಯವರಾಗಿರ್ತಕ್ಕಂಥ ಮಿಸ್ಟರ್ ವಿಲಿಯಂ ಸುಮಿತ್ರಪ್ಪ ಅವರನ್ನು ಕೂಡ ನೀನು ಮುಟ್ಟವರ ಇರತಕ್ಕಂಥ ಬಾಧೆಯನ್ನು ನೀನು ತೆಗೆದುಹಾಕು, ಸ್ವಸ್ಥತೆಯನ್ನು ನೀಡಿ ಅಯ್ಯನವರನ್ನು ಸಂತೋಷಪಡಿಸಿ ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಯೇಸುವಿನ ಮುದ್ದು ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡುಗಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ, ಆಮೇನ್. ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆಯಲ್ಪಟ್ಟಂಥ ಸತ್ಯವೇದದ ಭಾಗವು ಕೀರ್ತನೆಗಳು, ಅದರಲ್ಲಿ 106ನೇ ಕೀರ್ತನೆ ವಚನ 29, ಸಾಮ್ ನಂಬರ್ 106 ವರ್ಸ್ 29. ಈ ತಮ್ಮ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು, ಅವರಲ್ಲಿ ವ್ಯಾಧಿ ಉಂಟಾಯಿತು. ಈ ವಾಕ್ಯವು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆನ್ಲೈನ್ ಮುಖಾಂತರವಾಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂಥ ತಮ್ಮೆಲ್ಲರಿಗೂ ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಾಯಕ ದೇವರ ಹೆಸರಿನಲ್ಲಿ ಆಹ್ವಾನಿಸುವಂಥವರಾಗಿದ್ದೇವೆ. ಸಭೆಗೆ ಸಾರಿ ತಿಳಿಸುವಂತಹ ಪ್ರಕಟಣೆಗಳು ಈ ರೀತಿಯಾಗಿರುತ್ತವೆ. ಕನ್ಫರ್ಮೇಷನ್ ಕ್ಲಾಸಸ್ಗಳು ನಡೆಸಲಾಗುತ್ತದೆ. ಅದು ಗುರುವಾರ 5 ಗಂಟೆಯಿಂದ 6:30 ಗಂಟೆಯವರೆಗೆ ನಡೆಸಲಾಗುತ್ತದೆ. ಅದರಲ್ಲಿ ಪಾಲು ತೆಗೆದುಕೊಳ್ಳುವಂಥವರು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇನ್ನು ಅನೇಕರು ತಮ್ಮ ಟೈಟ್ಸ್ಗಳನ್ನು ತಿಂಗಳಿಗೆ ಕೊಡುವಂಥ ದೇಣಿಗೆ ಇನ್ನು ಅನೇಕರು ತುಂಬಬೇಕಾಗಿದೆ. ಸಭೆಯ ಎಲ್ಲ ವಿಶ್ವಾಸಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ, ಇದು ನಮ್ಮ ಆತ್ಮಿಕ ಜೀವಿತದ ಶಿಸ್ತಿನ ಒಂದು ಭಾಗವಾಗಿದೆ. ಹಾಗಾಗಿ ತಮ್ಮ ಟೈತ್ಗಳನ್ನು ಕೊಡುವುದರ ಮೂಲಕ ದೇವರನ್ನ ಸನ್ಮಾನಿಸಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಕೇಳಿಕೊಳ್ಳುವಂಥವರಾಗಿದ್ದೇವೆ. ಈ ವಾರದಲ್ಲಿ ಹುಟ್ಟು ಹಬ್ಬಗಳನ್ನು, ಮದುವೆಯ ವಾರ್ಷಿಕೋತ್ಸವಗಳನ್ನು ಮತ್ತು ನೂತನ ಕುಟುಂಬ ಕಟ್ಟುವುದಕ್ಕಾಗಿ ಸಿದ್ಧವಾಗುವಂಥ ದೇವರ ಮಕ್ಕಳ ಹೆಸರುಗಳು ಈ ರೀತಿಯಾಗಿರುತ್ತವೆ. 25ನೇ ದಿನಾಂಕದಂದು ಮಿಸ್ಟರ್ ಕ್ರಿಸ್ಟೋಫರ್ ಎಸ್ ಅಮ್ಗೋಡ್, ಮಿಸ್ಟರ್ ಶ್ರುತಿ ಡಿ ಹಂಚಿನ್ಮನಿ. 26ನೇ ದಿನಾಂಕದಂದು ಮಿಸ್ಟರ್ ಲೂಕ್ ಎಸ್ ಕೌಜಲ್ಗಿ, ಮಿಸ್ಟರ್ ಸುನಿಲ್ ಎಸ್ ರಾವ್, ಮಿಸ್ ಯಶೋಧ ಎಸ್ ಸ್ಯಾಮ್ವೆಲ್, ಮಿಸ್ ಕಾರ್ಲೆಟ್ ರೋಸ್ ಎಸ್ ಹಂಚಿನ್ಮನಿ. 27ನೇ ದಿನಾಂಕದಂದು ಮಾಸ್ಟರ್ ಬೈವನ್ ಬೆನ್ನಿ ಎಸ್ ಗುಂಜಾಳ್, ಮಿಸ್ ಸುಪ್ರಿಯಾ ಎಂ ಗಾಡದವರ್, ಲಿಲ್ಲಿ ಸಿ. 28ನೇ ದಿನಾಂಕದಂದು ಮಿಸಸ್ ಜಯಮಣಿ ಜೇಮ್ಸ್,
ಮಿಸ್ಟರ್ ಅಲೋಕ್ ಎಸ್ ಹಂಚಿನ್ಮನಿ. 29ನೇ ದಿನಾಂಕದಂದು ಮಿಸ್ಟರ್ ಸ್ಟೆಫನ್ ಎನ್ ಶಾಂತಕುಮಾರ್, ಮಿಸ್ಟರ್ ಐವನ್ ಅಭಿಷೇಕ್ ಮುತ್ತಲ್ಗಿರಿ, ಮಿಸ್ಟರ್ ಜಾಶ್ವಾ ರಾಬರ್ಟ್ ಜಾಧವ್. 30ನೇ ದಿನಾಂಕದಂದು ಮಿಸ್ಟರ್ ಪ್ರಶಾಂತ್ ಎಸ್ ಶಿವಪುರ್, ಮಿಸ್ಟರ್ ಶೋಭಾ ಎಸ್ ಹುನ್ಶಾಳ್, ಮಿಸಸ್ ರೈಚಲ್ ಎ ಜಂಡೆ, ಮಿಸಸ್ ಸೀಮಾ ಸಂಪತ್ ಹಾರುಗೊಪ್ಪ. 5ನೇ ತಿಂಗಳಿನ 1ನೇ ದಿನಾಂಕದಂದು ಮಿಸಸ್ ಕಮಲಾ ಎಸ್ ತಮ್ಮಣ್ಣನವರ್, ಮಿಸಸ್ ಪ್ರೇಮಲತಾ ಸಂಕಣ್ಣನವರ್, ಮಿಸ್ಟರ್ ಚೇತನ್ ಸಿ ಬೈಲೂರ್, ಮಿಸ್ಟರ್ ಆದಿತ್ಯ ಎಸ್ ಸ್ಟೆಫನ್, ಮಾಸ್ಟರ್ ಸೃಜನ್ ಎಸ್ ಕುಂದರ್ಗಿ, ಮಿಸ್ಟರ್ ಗಾಬ್ರಿಯಲ್ ಸ್ಕ್ವಾಡ್ ಡಿ ಕುಶಾಳ್, ಮಿಸ್ಟರ್ ರಾಬರ್ಟ್ ಡಿ ಹುನ್ಶಾಳ್, ರಾನಿ ಸಿದ್ರಾಮ್. ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂಥವರ ಹೆಸರುಗಳು: 27ನೇ ದಿನಾಂಕದಂದು ಮಿಸಸ್ ಆ್ಯಂಡ್ ಮಿಸ್ಟರ್ ರಾಜಶೇಖರ್ ಬಿ ಹೊಸ್ಮನಿ, 29ನೇ ದಿನಾಂಕದಂದು ಮಿಸ್ಟರ್ ಆ್ಯಂಡ್ ಮಿಸಸ್ ಆರೋನ್ ಡಿ, ಮಿಸ್ಟರ್ ಪ್ರಶಾಂತ್ ಆ್ಯಂಡ್ ಮಿಸಸ್ ಮಾಲಾ ಪಿ ಸನಪ್ಪ. 30ನೇ ದಿನಾಂಕದಂದು ಮಿಸಸ್ ಆ್ಯಂಡ್ ಮಿಸ್ಟರ್ ಡಿ ಎಸ್ ನಾಗ್ನೂರ್. 5ನೇ ತಿಂಗಳಿನ 1ನೇ ದಿನಾಂಕದಂದು ಮಿಸ್ಟರ್ ಸಂಜೀವ್ ಎಸ್ ಮೈಗುಡಿ ಮತ್ತು ಮಿಸಸ್ ಸಂಗೀತ ಎಸ್ ಎಂ ಆಗಿರುತ್ತಾರೆ. ಮದುವೆಯ ಪ್ರಕಟಣೆ: ನಮ್ಮ ಸಭೆಯ ಸದಸ್ಯರಾದ ಮಿಸ್ಟರ್ ಆ್ಯಂಡ್ ಮಿಸ್ಟರ್ ಸ್ಟ್ಯಾನ್ಲಿ ಜಾನ್ ಅಡೀನಾ ಎಂಬವರ ಮಗನಾದ ಮಿಸ್ಟರ್ ನಾಯನ್ ಎಸ್ ಅಡೀನಾ ಎಂಬಾತನಿಗೂ ಹಾಗೂ ಹೆಬಿಕ್ ಮೆಮೋರಿಯಲ್ CSI ಚರ್ಚ್ ಧಾರವಾಡ ಸಭೆಯ ಸದಸ್ಯರಾದ ಡಾಕ್ಟರ್ ಸದಾನಂದ್ ಬಿ ದೊಡ್ಮನಿ ಎಂಬವರ ಮಗಳಾದ ಮಿಸ್ ಜಸ್ಟಿನಾ ಎಂಬಾಕಿಗೂ ದಿನಾಂಕ 9ನೇ ಮೇ 2021ರಂದು 4 ಗಂಟೆಗೆ ಈ ಪರಿಶುದ್ಧ ವಿವಾಹವು ಇದೇ ನಮ್ಮ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯಲ್ಲಿ ಜರುಗಿಸಲಾಗುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಿ ಅಭ್ಯಂತರಗಳು ಇದ್ದಲ್ಲಿ ಸಭಾ ಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇಲ್ಲದ ಪಕ್ಷದಲ್ಲಿ ಈ ಮದುವೆಯನ್ನು ದೇವರು ಆಶೀರ್ವದಿಸುವಂತೆ ತಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದು 2ನೆಯ ಪ್ರಕಟಣೆಯಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾವು ಜನ್ಮ ದಿನವನ್ನು, ಮದುವೆಯ ವಾರ್ಷಿಕೋತ್ಸವವನ್ನು ಮತ್ತು ನೂತನ ಕುಟುಂಬವನ್ನ ಕಟ್ಟುವಂತ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ದೇವರ ವಾಕ್ಯದ ವಾಗ್ದಾನವು ಹೀಗಿದೆ. ಕೀರ್ತನೆ 121 6ನೇ ವಚನ 7ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕದ ತಂದೆಯಾದ ದೇವನೇ, ನೂತನ ವರ್ಷದಲ್ಲಿ ನಡೆಸುವಂತ ದೇವರು ನೀನಾಗಿದ್ದೆ ಕರ್ತನೆ. ಜನ್ಮ ದಿನವನ್ನು ಕಂಡಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅವರ ಜೀವಿತಗಳಿಗಾಗಿ ಕೊಂಡಾಡುವಂಥವರಾಗಿದ್ದೇವೆ. ಕಳೆದ ವರ್ಷದಲ್ಲಿ ನೀನು ಅವರ ಜೊತೆಗಿದ್ದು ನಡೆಸಿದ ಹಾಗೆ ಮುಂಬರುವ ವರ್ಷದಲ್ಲಿಯೂ ನೂತನವಾದ ಕೃಪೆಯನ್ನು, ನೂತನವಾದ ಆರೋಗ್ಯವನ್ನ, ನೂತನ ದಿವ್ಯ ಆಶೀರ್ವಾದಗಳನ್ನು ಅನುಗ್ರಹಿಸಬೇಕಾಗಿ ನಾವು ಬೇಡುತ್ತೇವೆ. ಮದುವೆ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ದಾಂಪತ್ಯ ಜೀವಿತವನ್ನು ಆಶೀರ್ವಾದ ಮಾಡಿ ಅವರ ಕೌಟುಂಬಿಕ ಜೀವಿತದಲ್ಲಿ ನೀನು ಪ್ರಸನ್ನನಾಗಿದ್ದು ಕೈ ಹಿಡಿದು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಕುಟುಂಬಗಳು ಸ್ವಾಮಿ ನಿನ್ನ ವಾಕ್ಯಗಳೆಂಬ ಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟು ನಿನಗೆ ಮಹಿಮೆ ತರುವಂತ ಸಾಕ್ಷ್ಯ ಕುಟುಂಬಗಳಾಗಿ ಈ ಲೋಕದಲ್ಲಿ ಉಪಯೋಗ ಮಾಡಬೇಕಾಗಿ ನಾವು ಬೇಡುತ್ತೇವೆ. ನೂತನ ಕುಟುಂಬವನ್ನ ಕಟ್ಟುವುದಕ್ಕಾಗಿ ಸಿದ್ಧರಾಗುವಂತ ಸೋದರ ನಾಯನ್ ಅವರಿಗಾಗಿಯೂ ಮತ್ತು ಜಸ್ಟಿನ್ ಅವರಿಗಾಗಿಯೂ ಪ್ರಾರ್ಥಿಸ್ತೇವೆ. ಯವನಸ್ಥ ಮಕ್ಕಳನ್ನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಇವರ ದಾಂಪತ್ಯ ಜೀವಿತವನ್ನ ಎಲ್ಲ ಸಿದ್ಧತೆ, ಮದುವೆಗೆ ಬೇಕಾದಂತ ಸಿದ್ಧತೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ಮಾಡಿ ಈ ಕುಟುಂಬವನ್ನ ನಿನ್ನ ದಿವ್ಯ ಆಶೀರ್ವಾದಗಳಿಂದ ತುಂಬಿಸಬೇಕಾಗಿ ಹೀಗೆ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನೀನೇ ಆಶೀರ್ವದಿಸಿ ನೂತನ ಕೃಪೆಯಿಂದ ತುಂಬಿಸಿ ಘನ ಮಾನ ಮಹಿಮೆ ಹೊಂದಿಕೊಡುತ್ತಾ ಬರಬೇಕಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗಾಗಲೇ ವಾಕ್ಯದ ಭಾಗವು ಓದಲ್ಪಟ್ಟಿದೆ. ಕೀರ್ತನೆ 106:29ನೇ ವಚನ. ಈ ತಮ್ಮ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು, ಅವರಲ್ಲಿ
ವ್ಯಾಧಿಯುಂಟಾಯಿತು. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕಡೆಗೆ ಕಣ್ಣೆತ್ತುವಾಗ ನಮ್ಮನ್ನು ನೋಡುವ ದೇವರು, ನಮ್ಮೊಂದಿಗೆ ಮಾತನಾಡುವ ದೇವರು. ನೀನು ಮಾತನಾಡುವಾಗ ನಾವು ಆಲಿಸುತ್ತೇವೆ ತಂದೆಯೇ. ನಮ್ಮೊಂದಿಗೆ ಮಾತನಾಡು. ವಾಕ್ಯ ಆಲಿಸಲು ಕುಳಿತಿರುವಂಥ, ಮನೆಗಳಲ್ಲಿ ಕುಳಿತಿರುವಂಥ ಕುಟುಂಬ ಮಕ್ಕಳನ್ನು ನೀನು ನೋಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾತನಾಡು. ಆತ್ಮೀಯ ಮನ್ನವನ್ನು, ಶಾಂತಿ ಸಮಾಧಾನವನ್ನು ನೀಡು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ದಿನಗಳಲ್ಲಿ ಇಡೀ ಪ್ರಪಂಚವನ್ನೇ ಭಯಪಡಿಸುತ್ತಾ ಇರುವ ವ್ಯಾಧಿಗಳು, ವೈರಸ್ಗಳು ಲೋಕದಲ್ಲಿ ತಾಂಡವಾಡುತ್ತಾ ಇವೆ. ಈ ಕರೋನಾ ವೈರಸ್ನಿಂದ ರಕ್ಷಿಸಿಕೊಳ್ಳಲು ದೇಶದ ನಾಯಕರುಗಳು, ರಾಜಕೀಯ ನಾಯಕರುಗಳು ಅನೇಕ ಸೂಚನೆಗಳನ್ನು, ಲಾಕ್ಡೌನ್ಗಳನ್ನು ವಿಧಿಸುತ್ತಾ ಇದ್ದಾರೆ. ಕರೋನಾ ವೈರಸ್ನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಚೆನ್ನಾಗಿ ಕೈಗಳನ್ನು ತೊಳೆದುಕೊಳ್ಳಬೇಕು ಹಾಗೂ ಮನೆಯ ಒಳಗೆ ಇರಬೇಕು ಎಂದು ಹೇಳುತ್ತಾ ಇದ್ದಾರೆ. ಆದರೆ ಇಂಥ ವ್ಯಾಧಿಗಳು, ವೈರಸ್ಗಳು ಬರಲು ಹಲವು ಕಾರಣಗಳು ಇವೆ. ಪ್ರಪಂಚದ ಆದಿಯಿಂದ ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವುದು, ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುವುದು, ದೇವರಿಗೆ ತಿರುಗಿ ಬೀಳುವುದು ಯಾವತ್ತಿನಿಂದ ಪ್ರಾರಂಭವಾಗಿದೆಯೋ ಅಂದಿನಿಂದ ಈ ರೀತಿಯ ಸಮಸ್ಯೆಗಳು ಪ್ರಪಂಚದಲ್ಲಿ ತಲೆದೋರುತ್ತಾ ಬಂದಿವೆ. ಇದಕ್ಕೆ ಬೈಬಲ್ ಅನೇಕ ಸಾಕ್ಷಿಗಳನ್ನು ಕೊಡುತ್ತದೆ ಮತ್ತು ಸಾಕ್ಷಿಗಳನ್ನು ವಿವರಿಸುತ್ತದೆ. ಆದ್ದರಿಂದ ಈ ಒಂದು ಭಕ್ತನಾದಂಥ ದಾವೀದನು ಬರೆಯುತ್ತಾನೆ, ಓದಿದಂಥ ಭಾಗದಲ್ಲಿ, ಈ ತಮ್ಮ ಕ್ರಿಯೆಗಳಿಂದ ಅಥವಾ ಈ ತಮ್ಮ ಅವಿಧೇಯತೆಯಿಂದ, ಈ ತಮ್ಮ ದೇವರಿಗೆ ವಿರೋಧವಾದಂಥ ಕಾರ್ಯಗಳಿಂದ, ದೇವರಿಗೆ ತಿರುಗಿ ಬಿದ್ದಂಥ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು, ಅವರಲ್ಲಿ ವ್ಯಾಧಿ ಉಂಟಾಯಿತು ಎಂಬುದಾಗಿ ದಾವೀದನು ಬರೆಯುತ್ತಾನೆ. ಮಾನವನು ತನ್ನ ಕ್ರಿಯೆಗಳ ದೆಸೆಯಿಂದ ದೇವರ ಕೋಪವನ್ನು ಕೆಣಕುತ್ತಾ ಇದ್ದಾನೆ. ದೇವರ ಕೋಪವನ್ನು ರೇಗಿಸುತ್ತಾ ಇದ್ದೇವೆ. ದೇವರ ಕೋಪವನ್ನು ಹೆಚ್ಚು ಮಾಡುತ್ತಾ ಇದ್ದೇವೆ. ಮಾನವನು ಕೆಣಕಿದ್ದರಿಂದ, ರೇಗಿಸಿದ್ದರಿಂದ ಕಾಯಿಲೆಗಳು ಈ ಲೋಕದಲ್ಲಿ ಮಾನವರ ಮೇಲೆ, ಮಾನವರ ಜೀವಿತದ ಮೇಲೆ, ಈ ಭೂಮಿಯ ಮೇಲೆ ಬರುತ್ತಾ ಇವೆ. ಆ ದೆಸೆಯಿಂದ ದೇವರ ಮಾತನ್ನು ಕೇಳಿರಿ. ಆದಿಕಾಂಡ 6ನೇ ಅಧ್ಯಾಯ 5ರಿಂದ 7 ವಚನಗಳಲ್ಲಿ ಹೀಗೆ ಬರೀತಾನೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವೆನು ಅನ್ನುತ್ತಾನೆ. ಕೆಟ್ಟತನದ ದೆಸೆಯಿಂದ ಮನುಷ್ಯನು ಭೂಮಿಯು ಮೇಲೆಯೂ ತನ್ನ ಮೇಲೆಯೂ ನಾಶನವನ್ನು ತಂದುಕೊಳ್ಳುತ್ತಾ ಇದ್ದಾನೆ. ಆದರೆ ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ಮಾನವನು ನಾಶವಾಗಬಾರದೆಂದು ದೇವರು ಒಂದು ಮಾರ್ಗವನ್ನು ಏರ್ಪಾಟು ಮಾಡುತ್ತಾನೆ. ಆ ನಾಶನದಿಂದ ತಪ್ಪಿಸಿಕೊಳ್ಳಲು ರಕ್ಷಣೆ ಎಂಬ ನಾವೆಯನ್ನು ಸೇರಿಕೊಳ್ಳಲು ಇಡೀ ಪ್ರಪಂಚಕ್ಕೆ ಸಾರಲ್ಪಟ್ಟಿತು ಆ ದಿನಗಳಲ್ಲಿ. ಆದರೆ ದೇವರ ವಾಕ್ಯಕ್ಕೆ ಮಾನವರು ಕಿವಿಗೊಡದೆ ಅವಿಧೇಯರಾಗಿ ಮರಣವನ್ನು ತಂದುಕೊಟ್ಟರು. ಆದರೆ ನೋಹನ ಕುಟುಂಬ ಮಾತ್ರ ವಾಕ್ಯಕ್ಕೆ ಹೋಗೊಟ್ಟು ಆ ನಾವಿಯಲ್ಲಿ ಸೇರಿಕೊಂಡರು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಆ ನಾವಿಯಲ್ಲಿ ಸೇರಿದಂಥ ನೋಹನ ಕುಟುಂಬವು ದೇವರಿಗೆ ತಮ್ಮ ಜೀವನವನ್ನು ಸಮರ್ಪಿಸಿದರು. ಮಾತ್ರವಲ್ಲದೆ ದೇವರ
ನಾವಿಯಲ್ಲಿ ಸೇರಿಕೊಂಡು ಲಾಕ್ಡೌನ್ ಆಗಿ ತಮ್ಮ ಪ್ರಾಣವನ್ನು ಕಾಪಾಡಿಕೊಂಡರು. ಹಾಗೆಯೇ ಈ ದಿನಗಳಲ್ಲಿ ಕರೋನಾ ವೈರಸ್ನಿಂದ ಕಾಪಾಡಿಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಮತ್ತು ವೈದ್ಯರ ಹೇಳಿಕೆಯನ್ನು ಪಾಲಿಸಿದರೆ ನಾವು ಕರೋನಾ ವೈರಸ್ನಿಂದ ಬಿಡುಗಡೆ ಹೊಂದುತ್ತೇವೆ. ಡಾಕ್ಟರ್ಗಳು ಮೊದಲನೇದಾಗಿ ಕೊಟ್ಟಂತ ಸೂಚನೆ ಏನೆಂದರೆ, ಎಲ್ಲರೂ ಕೈಗಳನ್ನು ಕಾಲುಗಳನ್ನು ಶುದ್ಧವಾಗಿ ತೊಳೆದುಕೊಳ್ಳಬೇಕು, ಸ್ಯಾನಿಟೈಸರ್ ಮಾಡಿಕೊಳ್ಳಬೇಕೆಂಬುದಾಗಿ. ಹಾಗೆ ದೇವರ ವಾಕ್ಯವನ್ನು ನೋಡುವಾಗ ವಿಮೋಚನ ಕಾಂಡ 30ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಕೈ ಕಾಲುಗಳನ್ನು ತೊಳೆದುಕೊಂಡು ಬರಬೇಕು, ತೊಳೆಕೊಳ್ಳದೆ ಬಂದರೆ ಸತ್ತಾರು, ಇದು ಅವನಿಗೂ ಅವನ ಸಂತಾನದವರಿಗೂ ಶಾಶ್ವತ ನಿಯಮ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ಸಾಯದಂತೆ ನಿಮ್ಮ ಕೈ ಕಾಲುಗಳನ್ನು ತೊಳೆದುಕೊಳ್ಳಿರಿ ಅನ್ನುತ್ತಾನೆ, ಮೊದಲನೇದಾಗಿ. ಎರಡನೇ ಸೂಚನೆ ಏನಂದ್ರೆ, ನೀವು ನಿಮ್ಮ ಮನೆಗಳಲ್ಲಿಯೇ ಇರ್ರಿ, ಹಾಗೆ ಇರುವುದರಿಂದ ಇನ್ಫೆಕ್ಷನ್ ನಿಮ್ಮ ಬಳಿಗೆ ಬಾರದು ಅನ್ನುತ್ತಾರೆ ಡಾಕ್ಟರ್ಗಳು. ಯೆಶಾಯನ ಪ್ರವಾದನ ಗ್ರಂಥ 26ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಜನರೇ ಬನ್ನಿರಿ, ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ, ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಎರಡು ನಿಯಮಗಳು, ಡಾಕ್ಟರ್ಗಳು ಹೇಳುವಂಥ ನಿಯಮಗಳು, ಈ ಎರಡು ನಿಯಮಗಳು ಬೈಬಲ್ ಸಾರುವಂಥ ನಿಯಮವಾಗಿದೆ. ಈ ಎರಡು ನಿಯಮಗಳು ದೊಡ್ಡದೇನೂ ಅಲ್ಲ, ಪ್ರತಿದಿನ ಮಾಡುವಂಥದ್ದೇ. ಆದರೆ ಈ ಕಷ್ಟಕರವಾದ ಕಾಲದಲ್ಲಿ ಸುಲಭವಾಗಿ ಮಾಡಬೇಕಾದ ಕೆಲಸಗಳು. ಆದ್ದರಿಂದ ಈ ನಿಯಮಗಳನ್ನು ಪಾಲಿಸಿದರೆ ನಮ್ಮ ದೇಶದ ನಾಯಕರ ನಿಯಮಗಳನ್ನು ಗೌರವಿಸಿದಂತೆ ಹಾಗೂ ದೇವರ ವಾಕ್ಯವನ್ನು ಕೂಡ ಗೌರವಿಸಿದಂತೆ ಆಗುತ್ತದೆ. ಆದ್ದರಿಂದ ಈ ಎರಡು ನಿಯಮಗಳನ್ನು ಕೈಕೊಂಡು ಭಾರತದ ಪ್ರಜೆಯಾಗಿಯೂ ಜವಾಬ್ದಾರಿಯುಳ್ಳ ಪ್ರಜೆಯಾಗಿಯೂ ನಮ್ಮನ್ನು ನಾವು ಕಾಪಾಡಿಕೊಳ್ಳುತ್ತಾ ಇತರರನ್ನು ಸಹ ಕಾಪಾಡುವ ಜವಾಬ್ದಾರಿ ಕೂಡ ನಾವು ಹೊಂದಿದವರಾಗಿದ್ದೇವೆ. ಈ ವಾಕ್ಯಗಳು ಕೇಳಿ ಅಷ್ಟು ಮಾತ್ರಕ್ಕೆ ಬಿಡುವಂಥದ್ದಲ್ಲ. ನಾವು ದೇವರ ವಾಕ್ಯವನ್ನು ಕಲಿತಷ್ಟು, ದೇವರ ವಾಕ್ಯವನ್ನು ಓದಿದಷ್ಟು, ದೇವರ ವಾಕ್ಯವನ್ನು ಪರಿಪಾಲನೆ ಮಾಡಿದಷ್ಟು, ದೇವರ ಮಾತಿಗೆ ವಿಧೇಯರಾದಷ್ಟು ನಿನ್ನ ಜೀವಿತವು ಅಷ್ಟು ಪ್ರಕಾಶಮಾನವಾಗಿ ಇರುತ್ತದೆ. ಈ ಲಾಕ್ಡೌನ್ಗಳಲ್ಲಿ ಸುಮ್ಮನೆ ಇರುವುದು ಬೇಡ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿರಿ. ಇಡೀ ಪ್ರಪಂಚವು ಲಾಕ್ಡೌನ್ ಆಗಬಹುದು, ಆದರೆ ಸದಾಕಾಲ ಬೈಬಲ್ ನಿನಗೆ ಓಪನ್ ಆಗಿ ಇರುತ್ತದೆ. ಈ ಬೈಬಲನ್ನು ನೀನು ಓಪನ್ ಆಗಿರುವಂಥ ಬೈಬಲನ್ನು ನೀನು ಓದಿದರೆ ನಿನ್ನ ಜೀವನಕ್ಕೆ ಸಮಾಧಾನವು ಆರೋಗ್ಯವು ನಿನಗೆ ದೊರಕುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪ್ರಸ್ತುತ ಕಾಲವನ್ನು ನಾವು ಗಮನಿಸಿದರೆ ಒಬ್ಬ ವ್ಯಕ್ತಿ ಶಾಂತಿಯಿಂದ, ತಾಳ್ಮೆಯಿಂದ, ಪ್ರಾಣ ಭಯವಿಲ್ಲದೆ ಜೀವಿಸಲು ಅಸಾಧ್ಯವಾಗಿದೆ. ಯಾಕಂದರೆ ಪ್ರಸ್ತುತವಾಗಿ ಕರೋನಾ ವೈರಸ್ ಕುರಿತಾಗಿ ವಿಶ್ಲೇಷಿಸುವ ವಾರ್ತೆಗಳು ಮತ್ತು ವೈರಸ್ನಿಂದಾದ ಭಯಗಳು ಅವು ಮಾನವನ ಮನಃಶಾಂತಿಯನ್ನು ಕಸಿದುಕೊಂಡು ಬಿಟ್ಟಿವೆ. ಇಂಥ ವ್ಯಾಧಿಗಳ ಕುರಿತಾಗಿ ಬೈಬಲ್ ಆಗಾಗ ಹೇಳ್ತಾ ಬರ್ತದೆ. ಏನಂದರೆ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 11ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ. ಆ ವಚನವನ್ನು ಮಾತ್ರ ಓದ್ತೇನೆ. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಭೂಕಂಪಗಳು ಆಗುವವು, ಅಲ್ಲಲ್ಲಿ ಬರಗಳು ಬರುವವು, ಉಪದ್ರವಗಳು ಬರುವವು. ಉಪದ್ರವಗಳು ಅನ್ನುವಾಗ ಈ ರೀತಿಯ ಕರೋನಾ ವೈರಸ್ಗಳು ಮಾನವನನ್ನು ಬಾಧಿಸುವಂಥ ಉಪದ್ರವಗಳು ಬರ್ತವೆ. ಮಾನವನನ್ನು ಮರಣಕ್ಕೆ ತುತ್ತು ಮಾಡುವಂಥ ಉಪದ್ರವಗಳು, ಮಾನವನನ್ನು ಮರಣಕ್ಕೆ ನಡೆಸುವಂಥ ಕಾಯಿಲೆಗಳು ಬರುತ್ತವೆ. ಈ ಒಂದು ಭಾಗವು ಯೇಸುವಿನ ಎರಡನೇ ಬರೋಣದ ಕುರಿತಾಗಿ ಬೋಧಿಸಿದರೂ ಕೂಡ ಈ ಪ್ರೆಸೆಂಟ್ ಸಿಚುವೇಶನನ್ನು ಬೋಧಿಸುವಂಥದ್ದಾಗಿದೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾರು ವಾಕ್ಯಕ್ಕೆ ವಿಧೇಯರಾಗುತ್ತಾರೋ
ಯಾರು ಶ್ರದ್ಧೆಯಿಂದ ವಾಕ್ಯವನ್ನು ಓದುತ್ತಾರೋ ಅವರು ಮಾತ್ರವೇ ದೇವರು ಕೊಟ್ಟಿರುವ ಸೂಚನೆಗಳನ್ನು ಗಮನಿಸ್ತಾರೆ. ಮತ್ತು ಈ ಉಪದ್ರವಗಳು ಯಾಕೆ ಬರ್ತವೆ ಅಂದರೆ ಕ್ರಿಸ್ತನ ಬರೋಣದ ಸೂಚನೆಗಳಾಗಿ ಉಪದ್ರವಗಳು ಬರುತ್ತವೆ. ಅದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಉಪದ್ರವಗಳು ಬೇರೆ ಉದ್ದೇಶದಿಂದ ಬರುವುದಿಲ್ಲ, ಅದಕ್ಕೆ ಬೇರೆ ಉದ್ದೇಶವೂ ಏನೂ ಇಲ್ಲ. ಆದರೆ ಆ ಉಪದ್ರವಗಳ ಉದ್ದೇಶ ಏನೆಂದರೆ ಕ್ರಿಸ್ತನು ಬರುತ್ತಾನೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡುತ್ತಾ ಇರ್ತವೆ. ಆದ್ದರಿಂದ ಈ ಕ್ರಿಸ್ತನ ಬರುವಂಥ ದಿನಗಳು ಸಮೀಪವಾಗ್ತಾ ಇವೆ. ಆದ್ದರಿಂದ ನಾವು ಈ ಲಾಕ್ಡೌನ್ಗಳಲ್ಲಿ ಹೇಗಿರಬೇಕು? ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ ಅನ್ನುತ್ತಾನೆ. ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ನಮ್ಮ ಸುತ್ತಮುತ್ತಲೂ ಇಂಥ ಪರಿಸ್ಥಿತಿಗಳು, ಭಯಂಕರವಾದಂಥ ಮರಣ ಮೃದಂಗವು ಬಾರಿಸ್ತಾ ಇರುವಾಗ ನೀನು ಭಯಪಡದೆ ಸೈರಣೆಯಿಂದ, ತಾಳ್ಮೆಯಿಂದ, ಪ್ರಾರ್ಥನೆಯ ಜೀವಿತವನ್ನು ನೀನು ಹಿಡಿದುಕೊಂಡಿರುವುದಾದರೆ ಕರ್ತನು ನಿನ್ನೊಂದಿಗಿರುವಾತನಾಗಿದ್ದಾನೆ. ಆ ಸೈರಣೆಯು ನಿನ್ನೊಳಗೆ ಬರಲಿ. ಕರ್ತನು ನಿನಗೆ ಈ ಲೋಕದಲ್ಲಿ ಬರುವಂಥ ವೈರಸ್ನಿಂದ ತಪ್ಪಿಸಿ ಕಾಪಾಡುವಂಥ ಶಕ್ತಿ ಈ ವಾಕ್ಯಕ್ಕಿದೆ. ಕರ್ತನು ನಿನ್ನನ್ನು ಕಾಪಾಡಲಿ, ಆ ಭಯವನ್ನು ತೆಗೆದುಹಾಕಲಿ. ಇನ್ನು ಮುಂದಿನ ದಿನಗಳಲ್ಲಿಯೂ ಇನ್ನು ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ವೈರಸ್ಗಳು ಈ ಲೋಕವನ್ನು, ಈ ಪ್ರಪಂಚವನ್ನು ಪ್ರವೇಶಿಸಲಿವೆ. ಇವು ಪ್ರಾಣವನ್ನು ತೆಗೆದುಕೊಂಡು ಹೋಗುವಂಥ ವೈರಸ್ಗಳು. ಇನ್ನು ಮುಂದೆ ಎಂಥ ವೈರಸ್ಗಳು ಬರ್ತವೋ ಗೊತ್ತಿಲ್ಲ, ಆದರೆ ಖಂಡಿತವಾಗಲೂ ಬರ್ತವೆ. ಯಾಕಂದರೆ ಅವು ಕ್ರಿಸ್ತನ ಬರೋಣದ ಸಾಕ್ಷಿಯಾಗಿ, ಒಂದು ಸೂಚನೆಯಾಗಿ ಬರ್ತವೆ. ಆದರೆ ನೀನು ಮಾತ್ರ ಸೈರಣೆಯಿಂದ, ತಾಳ್ಮೆಯಿಂದ, ಪ್ರಾರ್ಥನೆಯಿಂದ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ಆತನ ಬರುವಿಕೆಗಾಗಿ ಸಿದ್ಧರಾಗಿರಬೇಕಾಗಿದೆ. ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ವಿಶ್ವಾಸವನ್ನು ಭದ್ರವಾಗಿ, ಬಲವಾಗಿ ಹಿಡಿದುಕೊಂಡು ನೀನು ಮುಂದೆ ಸಾಗುವುದಾದರೆ ಕರ್ತನು ನಿನ್ನನ್ನು, ನನ್ನನ್ನು ಈ ದಿವಸಗಳಲ್ಲಿ ಕಾಯ್ದು ಕಾಪಾಡುವ ಆತನಾಗಿದ್ದಾನೆ. ಸ್ಯಾನಿಟೈಸ್ ಮಾಡಿಕೊಳ್ಳುವುದನ್ನು ಮರೆಯಬೇಡ್ರಿ. ಮಾತ್ರವಲ್ಲದೆ ಮನೆಯಲ್ಲಿರುವಂಥದ್ದನ್ನು ಮರೆಯಬೇಡ್ರಿ. ದೇವರ ವಾಕ್ಯವನ್ನು ಓದುವಂಥದ್ದನ್ನು ಮರೆಯಬೇಡ್ರಿ. ಮತ್ತು ಹೊರಗಡೆ ಹೋಗುವಾಗ ಜಾಗೃತೆ ವಹಿಸಿ. ಕರ್ತನು ನಿಮ್ಮನ್ನು ಈ ವಾಕ್ಯಗಳಿಂದ ಕಾಯ್ದು ಕಾಪಾಡಲಿ. ಆರೋಗ್ಯವು ನಿಮಗೆಲ್ಲರಿಗೂ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಎಚ್ಚರಿಕೆಯ ಸಂದೇಶಕ್ಕಾಗಿ ನಿನಗೆ ಕೊಂಡಾಡುತ್ತೇವೆ. ಈ ವಾಕ್ಯವನ್ನು ಕೇಳಿರುವಂಥ ಪ್ರತಿ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವದಿಸು. ಮನೆಗಳಲ್ಲಿ ಆರೋಗ್ಯವನ್ನು ಒದಗಿಸಿಕೊಡು, ಶಾಂತಿ ಸಮಾಧಾನವನ್ನು ನೀಡು. ಮುಂಬರುವಂಥ ದಿವಸಗಳಲ್ಲಿ ಕಾಯ್ದು ಕಾಪಾಡು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯವಾದವರು, ಈ ಸಂದರ್ಭದಲ್ಲಿ ಕಾಣಿಕೆಯನ್ನು ಸ್ವೀಕಾರ ಮಾಡೋಣ. ಕಾಣಿಕೆಯನ್ನು ಸ್ವೀಕಾರ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು 2 ಪ್ರಕಟಣೆಗಳನ್ನು ಪ್ರಕಟಿಸಲು ನಾನು ಇಷ್ಟಪಡುವನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಈ ಆಫರಿಂಗ್ ಬಾಕ್ಸ್ಗಳನ್ನು ನಾವು ಕೊಟ್ಟಿದ್ದೇವೆ. ಈ ಆಫರಿಂಗ್ ಬಾಕ್ಸ್ಗಳಲ್ಲಿ, ಈ ಆರಾಧನೆಯಲ್ಲಿ ನೀವು ಪಾಲ್ಗೊಂಡಿರುವಂಥ ನೀವು, ನಿಮ್ಮ ಕುಟುಂಬ ಮಕ್ಕಳು ಈ ಆಫರಿಂಗ್ ಬಾಕ್ಸ್ಗಳಲ್ಲಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಬೇಕಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಪ್ರತಿ ಭಾನುವಾರದ ಆರಾಧನೆಗಳಲ್ಲಿ ನಾವು ನಿಮ್ಮ ಬಾಕ್ಸ್ಗಳಿಗೋಸ್ಕರವಾಗಿ, ನಿಮ್ಮ ಕಾಣಿಕೆಗಳಿಗೋಸ್ಕರವಾಗಿ ಕೂಡ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಮಾತ್ರವಲ್ಲದೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಮಾತ್ರವಲ್ಲದೆ ಅನೇಕರು ಈ ಬಾಕ್ಸ್ಗಳನ್ನು ಇನ್ನೂ ತೆಗೆದುಕೊಂಡಿಲ್ಲ. ಇನ್ನು ಯಾರ್ಯಾರು ತೆಗೆದುಕೊಂಡಿಲ್ಲವೋ ನೋಡಿ, ಕರ್ತನನ್ನು ಆರಾಧಿಸುವಾಗ, ಕರ್ತನು ಮಾಡಿರುವಂಥ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುವಾಗ ನಾವು ಆತನಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಬೇಕು. ಆ ಕೃತಜ್ಞತೆ ಕಾಣಿಕೆ ನಾವು ಸಮರ್ಪಣೆ ಮಾಡುವಾಗಲೇ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿಯೂ ಕೌಟುಂಬಿಕ ಜೀವಿತದಲ್ಲಿಯೂ ಕೂಡ ಬರ್ತದೆ. ಆದ್ದರಿಂದ ಕಾಣಿಕೆ ಕೊಡುವಂಥದ್ದನ್ನು ಮರೆಯಬಾರದು.
ಆದ್ದರಿಂದ ಪ್ರತಿ ಸಾರಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿನಿತ್ಯ ನಿಮ್ಮ ಕುಟುಂಬ ಪ್ರಾರ್ಥನೆಗಳಾದರೂ ಕೂಡ ಪರವಾಗಿಲ್ಲ, ಆ ಕುಟುಂಬ ಪ್ರಾರ್ಥನೆಗಳಲ್ಲಿ ಕೂಡ ಈ ಒಂದು ನಿಮಗೆ ಕೊಡಲ್ಪಟ್ಟಂಥ ಈ ಆಫರಿಂಗ್ ಬಾಕ್ಸ್ಗಳಲ್ಲಿ ನಿಮ್ಮ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿರಿ. ಸಭಾಪಾಲಕರುಗಳು ನಿಮ್ಮ ಮನೆಗಳಿಗೆ ಸಂಧಿಸುವಾಗ ಪ್ರಾರ್ಥನೆ ಪೂರ್ವಕವಾಗಿ ಅದನ್ನು ಸಮರ್ಪಣೆ ಮಾಡಿರಿ. ಅವರು ನಿಮಗೆ ರಿಸಿಟ್ಗಳನ್ನು ಕೊಡ್ತಾರೆ. ಆ ದಿವಸ ಪಾಸ್ಟರ್ಗಳ ಕೈಯಲ್ಲಿ ಸಮರ್ಪಣೆ ಮಾಡಿದರೆ ಆ ರಿಸಿಟ್ಗಳನ್ನು ಕೊಟ್ಟು ಅವುಗಳನ್ನು ತೆಗೆದುಕೊಂಡು ಬರ್ತಾರೆ. ಈ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಬಾಕ್ಸ್ಗಳಲ್ಲಿ ಆಫರಿಂಗ್ಗಳನ್ನು ಸಮರ್ಪಣೆ ಮಾಡಲು ನಿಮ್ಮಲ್ಲಿ ಕೇಳಿಕೊಳ್ಳುವವರಾಗಿದ್ದೇವೆ. ಕಾಣಿಕೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರುವಂಥ ನಮ್ಮ ನಜರೇತಿನ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮನೇ, ನಿನ್ನ ವಾಕ್ಯಗಳನ್ನು ಆಲಿಸುವ ನಿನ್ನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವಂಥ ಅವಕಾಶವನ್ನು ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ದೇವ, ನಿನ್ನ ವಾಕ್ಯಗಳನ್ನು ಕೇಳಿ ಸಂತೋಷದಿಂದ ನೀನು ಕೊಟ್ಟದರಲ್ಲಿಯೇ ಸ್ವಲ್ಪ ಭಾಗವನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದೇವೆ. ಸಮರ್ಪಿಸಲ್ಪಟ್ಟಿರುವಂಥ ಈ ಕಾಣಿಕೆಗಳನ್ನು ಪ್ರತಿಷ್ಠೆ ಮಾಡು. ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡ್ತದೋ ಆ ಕೆಲಸವನ್ನು 30, 60, 100ರಷ್ಟು ಫಲಫಲಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ. ಮನೆಗಳಲ್ಲಿ, ಕುಟುಂಬಗಳಲ್ಲಿ ದೇವ, ಈ ಆಫರಿಂಗ್ ಬಾಕ್ಸ್ಗಳಲ್ಲಿ ಹಾಕಿರುವಂಥ ಕಾಣಿಕೆಗಳನ್ನು ಕೂಡ ಪ್ರತಿಷ್ಠೆ ಮಾಡು ಮತ್ತು ಸಭೆಯ ಕುಟುಂಬ ಮಕ್ಕಳನ್ನು ಕೂಡ ಆಶೀರ್ವದಿಸು. ಕುಟುಂಬಗಳ ಕೊರತೆಗಳನ್ನು ನೀಗಿಸು. ಶಾಂತಿ, ಸಮಾಧಾನ, ಆರೋಗ್ಯ, ಬಲಗಳನ್ನು ನೀಡು. ಸಂತೃಪ್ತಿ ಮತ್ತು ಸಮೃದ್ಧಿ, ಅಭಿವೃದ್ಧಿಗಳನ್ನು ಮನೆಗಳಲ್ಲಿ ನೀಡು. ಬಡತನವನ್ನು ಹೋಗಲಾಡಿಸು. ಆ ಮೂಲಕವಾಗಿ ದೇವ, ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30, 60, 100ರಷ್ಟು ಫಲಫಲಿಸುವಾಗ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ನಿವುಳ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ, ಸಮಾಧಾನ, ಕರೋನಾ ವೈರಸ್ಗಳಿಂದ ಬಿಡುಗಡೆ ಮಾಡಿ ನೀನೇ ಆರೋಗ್ಯದಾಯಕನಾಗಿದ್ದುಕೊಂಡು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮುಂಬರುವಂಥ ದಿವಸಗಳಲ್ಲಿ ಕಾಪಾಡ್ತಾ ಬರಬೇಕಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್.